ಕರ್ನಾಟಕದ ಹೆಮ್ಮೆಯ ಬಿಜಿಎಸ್ ಹಾಗೂ ಎಸ್ಜೆಬಿ ವೈದ್ಯಕೀಯ ಹಾಗೂ ಶಿಕ್ಷಣ ಸಮೂಹ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ಶ್ರೀಯುತ ಡಾಕ್ಟರ್ ಪ್ರಕಾಶನಾಥ ಗುರೂಜಿಗಳ 60ನೇ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಕರ್ನಾಟಕದ ಹಲವೆಡೆ ಸ್ವಾಮೀಜಿಗಳ ಜನ್ಮದಿನವನ್ನ ಹಬ್ಬದಂತೆ ಆಚರಿಸಲಾಗ್ತಾ ಇದೆ. ಹಾಗಿದ್ರೆ ಸಂಭ್ರಮಾಚರಣೆ ಹೇಗಿದೆ ಅನ್ನೋದರ ಒಂದು ಝಲಕ್ ನಿಮ್ಮ ಮುಂದೆ. ಪ್ರತಿಯೊಬ್ಬರಿಗೂ ದೇವರ ದರ್ಶನ ಕೊಡೋದಂದ್ರೆ ಅದು ಗುರುಗಳಿಂದ ಮಾತ್ರ ಸಾಧ್ಯ. ನಾಥ ಪಂಥದ ಹಿರಿಮೆಯನ್ನ ಸಾರುವ ಆದಿಚುಂಚನಗಿರಿ ಮಠದ ಬಿಜಿಎಸ್ ಎಸ್ಜೆಬಿ ಸಮೂಹ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರಾದ ಡಾಕ್ಟರ್ ಶ್ರೀ ಪ್ರಕಾಶನಾಥ ಸ್ವಾಮೀಜಿಯವರಿಗೆ 60ನೇ ಹುಟ್ಟುಹಬ್ಬದ ಸಂಭ್ರಮ. ಇದೇ ವೇಳೆ ಬಿಜಿಎಸ್ ಇಂಟರ್ನ್ಯಾಷನಲ್ ಸ್ಕೂಲ್ನ 25ನೇ ವರ್ಷದ ಸಿಲ್ವರ್ ಜೂಬ್ಲಿ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು. ಬಿಜಿಎಸ್ ಸಂಸ್ಥಾನ ಮಠದ ಶಿಕ್ಷಣದ ಹರಿಕಾರರೆಂದೇ ಕರೆಯಲಾಗುವ ಡಾಕ್ಟರ್ ಶ್ರೀ ಪ್ರಕಾಶನಾಥ ಸ್ವಾಮೀಜಿಯವರ ಹುಟ್ಟುಹಬ್ಬಕ್ಕೆ ಇಡೀ ಬಿಜಿಎಸ್ ಸಮೂಹ ಶುಭಾಶಯಗಳನ್ನ ಸಲ್ಲಿಸಲಾಯಿತು. ಆಡಳಿತದಲ್ಲಿ ಗತ್ತು, ತೂಕವಾದ ಮಾತು, ಸರಳತೆಯಲ್ಲಿ ಮೇರು ವ್ಯಕ್ತಿತ್ವ ಹೊಂದಿರುವ ಶ್ರೀಗಳು ನಡೆ ನುಡಿಯಲ್ಲಿ ಶುದ್ಧತೆ, ಕಾಯಕದಲ್ಲಿ ಬದ್ಧತೆ, ಆಚಾರ ವಿಚಾರದಲ್ಲಿ ಶ್ರೇಷ್ಠತೆ ಸಾರ್ತಾ ಇದ್ದಾರೆ. ಇವರ ಈ ಗುಣದಿಂದಲೇ ಬಿಜಿಎಸ್ ಮಠ ದಿನದಿಂದ ದಿನಕ್ಕೆ ಮತ್ತಷ್ಟು ಪ್ರಸಿದ್ಧಿಯನ್ನ ಪಡಿತಾ ಇದೆ. ಒಂದು ಶಿಕ್ಷಣ ಸಂಸ್ಥೆ ಕಟ್ಟಿ ಬೆಳೆಸೋದು ಬಹಳ ಸವಾಲಿನ ಸಂಗತಿ. ಹೀಗಿರುವಾಗ ನೂರಾರು ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಿ ಸಮಾಜ ಸೇವೆಗೆ ತಮ್ಮನ್ನ ತಾವು ಮುಡಿಪಾಗಿಸಿಕೊಂಡಿದ್ದಾರೆ ಅಂತ ಚುಂಚನಗಿರಿಯ ಮಠಾಧಿಪತಿಗಳಾದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಶ್ಲಾಘಿಸಿದರು. ಇತ್ತೀಚಿನ ವರ್ಷಗಳಲ್ಲಿ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಹಲವಾರು ಭಾಗಗಳಲ್ಲಿ ಸಂಚರಿಸಬೇಕಾದ್ರೆ ವಿವಿಧ ಸ್ತರಗಳಲ್ಲಿ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಮಕ್ಕಳುಗಳು ಬಂದು ಜಯಶ್ರೀ ಗುರುದೇವ್ ಹೇಳ್ತಾರೆ. ಅವ್ರು ಹೇಳಿದ ತಕ್ಷಣ ನಮಗೆ ಅರ್ಥ ಆಗುತ್ತೆ, ದೇ ಮಸ್ಟ್ ಬಿ ಪ್ರಾಡಕ್ಟ್ ಪ್ರೊಡ್ಯೂಸ್ಡ್ ಬೈ ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಥ್ರೂ ಬಿಜಿಎಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್. ಅಂತಹದೊಂದು ಸಂಸ್ಥೆಯನ್ನು ಪೂಜ್ಯ ಗುರುಜಿಯವರು ಕಂಡ ಕನಸು ಇಂದು ಈ ಮಟ್ಟಕ್ಕೆ ಬೆಳೆದಿದೆ. ಇನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಬಿಜಿಎಸ್ ಸಂಸ್ಥೆಯನ್ನ ಮುಗಿಲೆತ್ತರಕ್ಕೆ ಕೊಂಡೊಯ್ದಿರುವ ಶ್ರೀಗಳ ಸಾಧನೆ ಬಹಳ ದೊಡ್ಡದು. ರಾಜ್ಯದಲ್ಲಿ ಶಿಕ್ಷಣ ಕ್ರಾಂತಿಯನ್ನೇ ಮಾಡಿದ್ದಾರೆ. ಅವರ ಸೇವೆ ಈ ನಾಡಿಗೆ ಮತ್ತಷ್ಟು ಆಗ್ಲಿ ಅಂತ ನಿರ್ಮಲಾನಂದನಾಥ ಸ್ವಾಮೀಜಿ ಹರಸಿದ್ರು. ಇನ್ನು ಗ್ಯಾರಂಟಿ ನ್ಯೂಸ್ ವತಿಯಿಂದ ಡಾಕ್ಟರ್ ಶ್ರೀ ಪ್ರಕಾಶನಾಥ ಸ್ವಾಮೀಜಿಯವರ ಹುಟ್ಟುಹಬ್ಬಕ್ಕೆ ಕೇಕ್ ಕತ್ತರಿಸಿ ಗೌರವ ಸಲ್ಲಿಸಲಾಯಿತು. ಇನ್ನುಳಿದಂತೆ ಬಿಜಿಎಸ್ ಸಂಸ್ಥೆಯ ವಿದ್ಯಾರ್ಥಿಗಳಿಂದ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲರ ಮನ ಸೆಳೆಯಿತು. ಇಂದು ಗುರುಗಳ 60ನೇ ಹುಟ್ಟುಹಬ್ಬದ ಪ್ರಯುಕ್ತ ಶ್ರೀನಿವಾಸ ಕಲ್ಯಾಣ ಕಾರ್ಯಕ್ರಮವನ್ನು ಟಿಟಿಡಿ ವತಿಯಿಂದ ಆಯೋಜಿಸಲಾಗಿದೆ. ನಮ್ಮ ಬಿಜಿಎಸ್ ನಾಲೆಡ್ಜ್ ಸಿಟಿಯಲ್ಲಿ ಸಂತೋಷ ನಾನು ಪಡಬೇಕಾಗಿದ್ದು ನನ್ನ ಜೊತೇಲಿ ಇರೋರೆಲ್ಲೂ ಸಂತೋಷ ಪಡ್ತಾ ಇದ್ದಾರೆ. ಅವರು ಸಂತೋಷ ಪಡೋದು ನೋಡಿ ನಾನು ಸಂತೋಷ ಪಡ್ತಾ ಇದ್ದೀನಿ. ಇವತ್ತೇನಾಗಿದೆ, ಒಂದು ಹಬ್ಬದ ವಾತಾವರಣ ಆಗಿದೆ. ಬೆಳಗ್ಗೆಯಿಂದ ಸಂಜೆ ರಾತ್ರಿ ತಿರ್ಗಾ ಬೆಳಗ್ಗೆ ರಾತ್ರಿ 3 ದಿವಸದಿಂದ ಒಂದು ಹಬ್ಬದ ವಾತಾವರಣ ಆಗಿದೆ. ಇನ್ನು ಗುರುಗಳ 60ನೇ ಹುಟ್ಟುಹಬ್ಬದ ಹಿನ್ನೆಲೆ ಗಣ್ಯಾತಿ ಗಣ್ಯರು ಆಗಮಿಸಿ ಗುರುಗಳಿಗೆ ಶುಭಾಶಯ ಕೋರಿದ್ರು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಪ್ರತಿಪಕ್ಷ ನಾಯಕ ಆರ್ ಅಶೋಕ್, ಅವಧೂತರಾದ ವಿನಯ್ ಗುರೂಜಿ, ಶಾರದಾ ಪೀಠದ ಸ್ವಾಮೀಜಿಗಳು ಶುಭಾಶಯ ಕೋರಿದ್ರು. ನಮಗೆ ಹಾಗೂ ನಾಡಿನೆಲ್ಲೆಡೆ ಇರುವ ಜನರಿಗೆ ಶ್ರೀಗಳ ಆಶೀರ್ವಾದ ಹೀಗೆ ಇರಲಿ, ನಮ್ಮಂತಹ ರಾಜಕಾರಣಿಗಳಿಗೆ ಮಾರ್ಗದರ್ಶನ ನೀಡಲಿ ಅಂತ ವಿಜಯೇಂದ್ರ ತಿಳಿಸಿದ್ರು. ಶ್ರೀ ಪ್ರಕಾಶನಾಥ ಸ್ವಾಮೀಜಿಗಳವರು 60 ವರ್ಷಗಳನ್ನು ಪೂರೈಸಿರುವಂಥ ಈ ಶುಭ ಗಳಿಗೆನಲ್ಲಿ ಷಷ್ಠಾಬ್ದಿಯನ್ನು ಆಚರಣೆ ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಅವರಿಗೆ ನಾನು ಜನ್ಮದಿನದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಈ ನಾಡಿನ ಜನತೆಯ ಪರವಾಗಿ
ಪೂಜ್ಯ ತಂದೆಯವರು ಸನ್ಮಾನ್ಯ BS ಯಡಿಯೂರಪ್ಪನವರ ಪರವಾಗಿ ನಮ್ಮೆಲ್ಲರ ಪರವಾಗಿ ಅವರಿಗೆ ಮತ್ತೊಮ್ಮೆ ಶುಭ ಕಾಮನೆಗಳನ್ನು ಕೋರ್ತಾ ಆ ಭಗವಂತ ಪರಮ ಪೂಜ್ಯ ಸ್ವಾಮೀಜಿಗಳಿಗೆ ಇನ್ನೂ ಹೆಚ್ಚು ಶಕ್ತಿಯನ್ನು, ಆಯಸ್ಸನ್ನು, ಆರೋಗ್ಯವನ್ನು ಕೊಟ್ಟು ಇವತ್ತು ಶಿಕ್ಷಣ ಸಂಸ್ಥೆಗಳ ಮುಖೇನ ಈ ನಾಡನ್ನು ಬೆಳಗುವಂಥ ಶಕ್ತಿ ಅವ್ರಿಗೆ ಇನ್ನೂ ಹೆಚ್ಚು ದಯಪಾಲಿಸಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಒಟ್ಟಾರೆ ಶ್ರೀ ಪ್ರಕಾಶನಾಥ ಸ್ವಾಮೀಜಿ ಅವರ ಸಮಾಜ ಸೇವೆಗೆ ಇಡೀ ನಾಡಿಗೆ ನಾಡೇ ಅವರನ್ನ ತುಂಬು ಹೃದಯದಿಂದ ಹರಿಸ್ತಾ ಇದೆ. ಸಹೃದಯಿ, ಕರುಣಾಮಯಿ, ತಾಳ್ಮೆಯ ಮೂರ್ತಿಯಾದ ಗುರುಗಳಿಗೆ ದೇವರು ಇನ್ನಷ್ಟು ಆರೋಗ್ಯ ನೀಡಲಿ ಅಂತ ಇಡೀ ರಾಜ್ಯಾದ್ಯಂತ ಅವರ ಭಕ್ತರು ಪ್ರಾರ್ಥಿಸ್ತಾ ಇದ್ದಾರೆ. ಅಕ್ಷರ ಸಂತ, ಬೆಳಕಿನ ಸ್ವರೂಪದಂತಿರುವ ಶ್ರೀಗಳು ಸುಖವಾಗಿರ್ಲಿ ಅಂತ ಗ್ಯಾರಂಟಿ ನ್ಯೂಸ್ನ ಎಲ್ಲ ಸಿಬ್ಬಂದಿ ವರ್ಗ ಶುಭಾಶಯ ಕೋರ್ತಾ ಇದೆ. ಗಿರೀಶ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.